ಭಗವಾನ್ ಬಸವೇಶ್ವರನ ಸ್ಮರಣೆ ಮಾಡಿ ಅವರ ವಚನಗಳನ್ನು ಶಾಶ್ವತವಾಗಿ ಈ ಪುಣ್ಯ ಭೂಮಿಯಲ್ಲಿ ಕೆತ್ತಿಸಿ ನಮಗೆಲ್ಲ ವಚನ ಮಂಟಪವನ್ನು ನಿರ್ಮಾಣ ಮಾಡಿಕೊಟ್ಟಂಥ ನಮ್ಮೆಲ್ಲರ ಮಾರ್ಗದರ್ಶಕರು ಬಸವನಾಡಿನ ಪುಣ್ಯ ಪುರುಷ ಪೂಜ್ಯ ಚನ್ನಬಸವ ಅಪ್ಪಂಗಳ ಪವಿತ್ರ ಕಾಲಗಳಲ್ಲಿ ಹೇಳಮನಿದು ವಿದ್ಯಾರ್ಥಿಗಳೇ ಜೀವಂತ ದೇವರು, ವಿದ್ಯಾಲಯ ದೇವಾಲಯ ಎಂಬ ವಾಕ್ಯದೊಂದಿಗೆ ಅಚ್ಚಳಿಯದಂಥ ಶಿಕ್ಷಣ ಕ್ರಾಂತಿ ಮಾಡಿದಂಥ ನನ್ನ ಹಿರಿಯ ಗುರುಗಳಾದ ಎರನಾಳ ಜೊತೆ ಬಂತನಾಳ ಬೆಳೆದಿದಂಥ ಪೂಜ್ಯ ಸಂಗನ ಬಸವ ಮಹಾಶಿವಗಳನ್ನು ಈ ಪವಿತ್ರ ಸಂದರ್ಭದಲ್ಲಿ ಸ್ಮರಣೆ ಮಾಡಿಕೊಂಡು ಇಲ್ಲಿ ಸಮ್ಮಿಲಿತಗೊಂಡಂಥ ಎಲ್ಲ ಪರಮ ಪೂಜ್ಯರಲ್ಲಿ ಅನಂತ ಶರಣಾರ್ಥಿಗಳನ್ನು ತಿಳಿಸಿ ನೋಡಿ. ನಮಗಾಗಿ ದೂರ ಬೆಂಗಳೂರಿನಿಂದ ವೀಣೆ ನುಡಿಸಿ ನಿಮ್ಮೆಲ್ಲರ ಮನಮುಟ್ಟುವಂತೆ ಕಾರ್ಯಕ್ರಮ ಕೊಡಲು ಬಂದಂತಹ ಎಲ್ಲ ಕಲಾಕಾರರಲ್ಲಿ ಕೂಡ ಯಾಕೆ ಅವ್ರ ಸಮಯ ನಾ ತಗೊಂಡಿದ್ದು ಆಗಮಿಸಿದಂಥ ಎಲ್ಲ ಶರಣ ಬಂಧಗಳಲ್ಲಿ ಅನಂತ ಕೋಟಿ ಶರಣ ಅಯ್ಯ ನಿನ್ನ ಹೆಸರಿನಲ್ಲಿ ಕೇಶ ತರದವರುಂಟು, ವೇಷ ತರದವರುಂಟು, ದೇಶವೇ ತರದವರುಂಟು, ಆಸಿ ತರದವರು ತೋರ. ಅಯ್ಯ ನಿನ್ನ ಹೆಸರಿನಲ್ಲಿ ಉಪ್ಪು ಬಿಟ್ಟವರುಂಟು, ಸಪ್ಪು ಬಿಟ್ಟವರು ಉಂಟು, ತುಪ್ಪ ಬಿಟ್ಟವರು ಉಂಟು, ತಪ್ಪು ಬಿಟ್ಟವರು ತೋರ. ಸ್ವತಂತ್ರ ತೀರ ಸಿದ್ದೇಶ್ವರ. ಬಹುಶಃ ಈ ಶತಮಾನ ಕಂಡಂತಹ ಒಬ್ಬ ನಿರಾಭಾರಿ ಸನ್ಯಾಸಿ ಅಂದ್ರೆ ಚನ್ನಬಸವ ಸ್ವಾಮಿಗಳು ಅಂದ್ರೆ ತಪ್ಪಾಗಲಿಕ್ಕಿಲ್ಲ. ಕಾವಿಗೆ ಒಂದು ಘನತೆ ತಂದು ಕೊಟ್ಟವರು ನಮ್ಮ ಇಂಗ್ಲೇಶ್ವರದ ಪರಮ ಪೂಜ್ಯರು ಅಂದ್ರೆ ತಪ್ಪಾಗಲಿಕ್ಕೆ. ಅಂಥವ್ರ ಜೊತೆ ನಾವು ಬಾಳಿ ಬದುಕಿದೀಪ ಅನ್ನುವಂಥದ್ದು ನಮ್ಮ ಸಂತೋಷ. ಪ್ರತಿ ವರ್ಷ ನಮ್ಮೆಲ್ಲ ಸ್ವಾಮಿಗಳಿಗೆ ಅವ್ರ ವಯಸ್ಸಾದರೂ ಯುವ ಸ್ವಾಮಿಗಳು ಅವರು. ನಮಗೂ 50 ಆಗೈತಿ, ಆದ್ರೆ ಅವ್ರು 90 ಆದ್ರೂ ಯುವ ಸ್ವಾಮಿಗಳಂತ ಕರಿತೀನಿ ಅವ್ರಿಗೆ. ಯಾಕೆ ವರ್ಷ ಉಳಿವಿ ಹೋಗ್ತಾರೆ ನಡ್ಕೋತ. ಅವರ ಒಂದು ನಿತ್ಯ ಆಚರಣೆಗಳನ್ನು ನೋಡಿದಾಗ ನಮಗೆ ಪೂಜ್ಯ ನನ್ನ ಮಾರ್ಗದರ್ಶಕರಾದ ಸಿದ್ಧಗಂಗಾ ಸ್ವಾಮೀಜಿ ಅವ್ರಿಗೆ ನೆನಪಾಗ್ತಾರೆ. ಅಂಥ ಘನ ವ್ಯಕ್ತಿತ್ವ ಅವರು ಇಟ್ಟಂಥ ಮರಿದೇವರು ಅವರೇನು ಹಸ್ತ ಇಟ್ಟರು ಅಂತಹ ಅವರು ಕೂಡ ಇವತ್ತು ನಮ್ಮ ಕಲ್ಯಾಣ ಕರ್ನಾಟಕದಲ್ಲಿ ಬೆಳಗ್ತಾ ಇದ್ದಾರೆ. ಇಂಗ್ಲೇಶ್ವರ ಅಂದರೆ ಇದು ಜ್ಞಾನದ ಸಂಕೇತ. ಜಗತ್ತಿಗೆ ಜ್ಞಾನವನ್ನು ತಿಳಿಸಿಕೊಟ್ಟಂಥ ಮಹಾನುಭಾವ ಚನ್ನಬಸವನ ಒಂದು ಪುಣ್ಯಕ್ಷೇತ್ರ ಇದು ಇಂಗ್ಲೇಶ್ವರ. ಆ ಚನ್ನ ಬಸವನ್ನ ನಾವು ನೋಡೋಕ್ಕಾಗಿಲ್ಲ, ಅವನ ಕರ್ತೃತ್ವ ಶಕ್ತಿಯನ್ನು ಈರೋ ಪೂಜ್ಯರಲ್ಲಿ ಇವತ್ತಿನ ದಿನ ನಾವು ನೋಡ್ತಾ ಇದ್ದೀವಿ. ಭಾಳ ಸಂತೋಷ ಆಗ್ತದೆ. 93 ವರ್ಷ ನೋಡ್ರಿ ಅವ್ರು ಇನ್ನೂ 25 ವರ್ಷ ಏನೂ ಆಗಲ್ಲ ಅವ್ರಿಗೆ. ಮತ್ತೆ ಕಾರ್ಯಕ್ರಮ ನಾವು ನೀವು ಮಾಡೋಣ ಅಂತ ಹೇಳಿ ಪೂಜ್ಯರಲ್ಲಿ ಕ್ಷಮೆ ಕೇಳಿ ಒಂದು ಅನಿವಾರ್ಯ ಕಾರ್ಯಕ್ರಮಕ್ಕೆ ಹೋಗ್ತಾ ಇದ್ದೇನೆ. ಅವರ ಆಶೀರ್ವಾದ ಸದಾ ನಮ್ಮ ಮೇಲೆ ನಿಮ್ಮ ಮೇಲೆ ಇರಲಿ ಅಂತ ಹೇಳುತ್ತಾ ಮತ್ತೊಮ್ಮೆ ಮಗದೊಮ್ಮೆ ಎಲ್ಲರಿಗೆ ಅನಂತ ಕೋಟಿ ಶರಣ.